ಪಾದಯಾತ್ರೆ ಮಾಡಬೇಕು ಮೇಕೆದಾಟಿಗೋಸ್ಕರ ಅಂತೇಳಿ ಪಾದಯಾತ್ರೆಯನ್ನು ಮಾಡಿದ್ರು. ನೀವೆಲ್ಲ ಸಹಕಾರ ಕೊಟ್ಟಿದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ. ಅದು ವಿರೋಧ ಇದ್ದೇ ಇರ್ತದೆ, ವಿರೋಧ ಮಾಡೋರು ಬೇರೆ, ಅದು ಬೇರೆ ಇರ್ತದೆ. ನಾನು ಬಳ್ಳಾರಿ ಪಾದಯಾತ್ರೆ ಮಾಡಬೇಕಾದಾಗ ಕೂಡ ಕೆಲವರು ವಿರೋಧ ಮಾಡಬೇಕು ಅಂತ ಇದ್ರು. ಆದರೆ ಅಂತಿಮವಾಗಿ ಎಲ್ಲರೂ ಒಪ್ಕೊಂಡ್ರು, ಪಾದಯಾತ್ರೆ ಆಯಿತು. ಈ ಇದರಲ್ಲೂ ಕೂಡ ಪಾದಯಾತ್ರೆ ಮಾಡಬೇಕು ಅಂತಂದಾಗ ಸ್ವಲ್ಪ ವಿರೋಧಗಳು ಬರ್ತಕ್ಕಂಥದ್ದು ಸಹಜ. ಆದರೆ ಡಿ ಕೆ ಶಿವಕುಮಾರ್ ಅವರು ಬಹಳ ಪರ್ಟಿಕ್ಯುಲರ್ ಆಗಿ ಮಾಡಲೇಬೇಕು ಅಂತ ಹೇಳಿದ್ರು. ನಾನು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೆ. ಮೇಕೆದಾಟು ಪಾದಯಾತ್ರೆ ಆಯಿತು. ಪಾದಯಾತ್ರೆ ಆದಮೇಲೆ ಈ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಬಿಟ್ರು. ಈ ಅರ್ಜಿನೇ ಮೊನ್ನೆ ಗುರುವಾರ, ನಿನ್ನೆ ಇಲ್ಲ, ನಿನ್ನೆ ಗುರುವಾರ ಅವ್ರು ಹಾಕಿದಂಥ ಅರ್ಜಿಗಳನ್ನು ವಜಾ ಮಾಡಿದ್ರು. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನನೂ ಕೂಡ ಇದೆ ಅಂತಕ್ಕಂಥ ಮಾತುಗಳನ್ನು ಅವರು ನೀರಾವರಿ ಸಚಿವರಾಗಿ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಸರ್ಕಾರದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷ್ಣಾ ಮೇಲ್ದಂಡೆ ವಿವಾದ, ಅದರಲ್ಲಿ 1,33,000 ಎಕರೆ ಮುಳುಗಡೆ ಆಗುತ್ತೆ. 1,33,000 ಎಕರೆ ಮುಳುಗಡೆ ಆಗುತ್ತೆ. ಅಲ್ಲಿ ಇವತ್ತು ಬೆಲೆ ಜಾಸ್ತಿ ಆಗಿದೆ. ನಾವು ಇತ್ತೀಚೆಗೆ ಒಪ್ಪಂದ ಮಾಡ್ಕೊಂಡಿದ್ದೀವಿ, ನೀರಾವರಿ ಜಮೀನಿಗೆ 1 ಎಕರೆಗೆ 40 ಲಕ್ಷ, ಕುಸ್ಕಿ ಜಮೀನಿಗೆ 1 ಎಕರೆಗೆ 30 ಲಕ್ಷ. ಇದು ಸುಮಾರು 70 ಕೋಟಿಗೂ ಹೆಚ್ಚು ಖರ್ಚಾಗ್ತದೆ. 70,000 ಕೋಟಿಗೂ ಹೆಚ್ಚು ಖರ್ಚಾಗ್ತದೆ. 70,000. ಇದು ಮಾಡಲೇಬೇಕು, ಅನಿವಾರ್ಯ. ನಾವು ಮಾಡದೆ ಹೋದ್ರೆ, ಈಗ ಶಿವಕುಮಾರ್ ಹೇಳಿದ್ರಲ್ಲ, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ಇದನ್ನ ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ನಮಗೆ ಕೊಟ್ಟಿರ್ತಕ್ಕಂಥ ನೀರನ್ನ ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಆದರೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಅಪ್ಪರ್ ಕೃಷ್ಣ ಇದರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಇದನ್ನ ಜನರಿಗೆ ಗೊತ್ತಾಗಬೇಕಲ್ಲ. ಭಾರತೀಯ ಜನತಾ ಪಕ್ಷದವರು ಆರೋಪಗಳನ್ನು ಮಾಡ್ತಾರೆ. ಮಾಡಲಿ, ವಿರೋಧ ಪಕ್ಷದಲ್ಲಿ ಇದ್ದಾರೆ, ಮಾಡಲಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ಯಾವುದನ್ನ ಮಾಡಬೇಕು ಅದನ್ನು ಮಾಡಲ್ಲ. ಇವತ್ತಿನವರೆಗೂ ನೀರಾವರಿ ಬಗ್ಗೆ ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಿಲ್ಲ. JDSನವರು ಬಹಳ ಮಾತಾಡ್ತಾರೆ ನದಿ ನೀರಿನ ಬಗ್ಗೆ, ಆದರೆ ಒಂದು ದಿನ ಅಲ್ಲಿ ಮಾತಾಡಲ್ಲ. ಅಷ್ಟೇ ಅಲ್ಲ, ಹಣಕಾಸಿನ ವಿಚಾರದಲ್ಲೂ ಕೂಡ ಮಾತಾಡಲ್ಲ. ನಾವು ಒಂದು ವರ್ಷಕ್ಕೆ ಸುಮಾರು 45 ಲಕ್ಷ ಕೋಟಿ ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ ಕೊಡ್ತೀವಿ. 45 ಲಕ್ಷ ಕೋಟಿ ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ ಕೊಡ್ತೀವಿ.
ನಮಗೆ ಬರ್ತಕ್ಕಂಥದ್ದು ಸುಮಾರು 60,000 ಕೋಟಿ ರೂಪಾಯಿ. 60,000 ಕೋಟಿ, 4.5 ಲಕ್ಷ ತೆರಿಗೆ ಕೊಡ್ತಕ್ಕಂಥದ್ದು ರಾಜ್ಯದಿಂದ. ಅಂದರೆ ನಾವು 1 ರೂಪಾಯಿ ಕೊಟ್ಟರೆ 14ರಿಂದ 14 ಪೈಸೆ ವಾಪಸ್ ಬರ್ತದೆ. ಇದು ಒಂದಿನೂ ಮಾತಾಡಲ್ಲ. ಬರೀ ನೀರಾವರಿ ವಿಚಾರ ಅಷ್ಟೇ ಅಲ್ಲ, ಈಗ ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ. SRP ನಿಗದಿ ಮಾಡೋರು ಅವರು, MSP ನಿಗದಿ ಮಾಡೋರು ಅವರು. ಎಥನಾಲ್ ಉತ್ಪತ್ತಿ ಆಗುತ್ತಲ್ಲ, ಅದನ್ನ ಹಂಚಿಕೆ ಮಾಡೋರು ಅವರು. ಎಕ್ಸ್ಪೋರ್ಟ್ ಇಂಪೋರ್ಟ್ ರೆಗ್ಯುಲೇಟ್ ಮಾಡೋರು ಅವರು. ಒಂದು ದಿನ ಮಾತಾಡಲ್ಲ. ಆದರೆ ರಾಜ್ಯ ಸರ್ಕಾರ ನಮ್ಮ ಜವಾಬ್ದಾರಿ ಏನೂ ಇಲ್ಲ. ಆದರೆ ರಾಜ್ಯ ಸರ್ಕಾರ ಕೊಡಬೇಕು, ಇದು ಇತ್ಯರ್ಥ ಮಾಡಬೇಕು, ರೈತರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕು. ನಾವು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಇವತ್ತು ಸುಮಾರು 20,000 ಕೋಟಿ ರೂಪಾಯಿಗಳನ್ನ ನೀರಾವರಿ ಸಬ್ಸಿಡಿ, ಪಂಪ್ಸೆಟ್ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಇವತ್ತು ವಿದ್ಯುತ್ತನ್ನ ತಯಾರು ಮಾಡಿದ್ದೀವಿ. ಹೆಚ್ಚು ಕಡಿಮೆ ಇವತ್ತು ವಿದ್ಯುತ್ತಿನಲ್ಲಿ ಸ್ವಾವಲಂಬನೆಯನ್ನ ಸಾಧನೆ ಮಾಡ್ತಕ್ಕಂಥ ಮಟ್ಟಕ್ಕೆ ಬಂದಿದ್ದೀವಿ. ಇದನ್ನ ರೈತರು ಹೇಳೋದೇ ಇಲ್ಲ. ರೈತರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷದವರು ಮಾಡೋದೇ ಇಲ್ಲ. ನೋಡಿ, ರಾಜ್ಯ ಸರ್ಕಾರ ಕೊಡಲಿಲ್ಲ. ನಿನ್ನೆ ಮುಧೋಳ್ನಲ್ಲಿ ರೈತರು ಅಥವಾ ಯಾರು ರೈತರು ಅಲ್ಗಳಿತಾರೆ, ನಾವು ಅದಕ್ಕೆ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ. ಯಾರು ಇದರಲ್ಲಿ ಇದ್ರ ಹಿಂದೆ ಕೈವಾಡ ಯಾರ್ದಿದೆ ಅಂತ ಹೇಳಿ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ. ರೈತರು ಮಾಡಿದಾರ, ಬೇರೆಯವ್ರು ಮಾಡಿದಾರ, ಬೇರೆ ಯಾರು ದುಷ್ಕರ್ಮಿಗಳು ಮಾಡಿದಾರ ಅಂತೇಳಿ ಅದನ್ನ ಜನರಿಗೆ ತಿಳಿಸ್ತಕ್ಕಂಥ ಸತ್ಯ ಗೊತ್ತಾಗಬೇಕು ಅಂತೇಳಿ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಲಕಿಲಿ ಇವತ್ತು ಅದು ಇತ್ಯರ್ಥ ಆಯಿತು. 3,300 ಕೋಟಿ, 3,300 ರೂಪಾಯಿ ಒಂದು ಟನ್ನಿಗೆ. ಅವರು ಎಷ್ಟು ನಿಗದಿ ಮಾಡಿದ್ರು? 10.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,550 ಕೋಟಿ 50 ರೂಪಾಯಿ, 3,550 ರೂಪಾಯಿ, ಇನ್ಕ್ಲೂಡಿಂಗ್ ಕಟಿಂಗ್ ಚಾರ್ಜಸ್ಸು, ಹಾರ್ವೆಸ್ಟಿಂಗ್ ಚಾರ್ಜಸ್ಸು ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಮಾಡಿದರು. ಸುಮಾರು 800ರಿಂದ 900 ರೂಪಾಯಿ ಹಾರ್ವೆಸ್ಟಿಂಗ್ ಮತ್ತೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಗ್ತದೆ. ಅದು ಕಳೆದ್ರೆ ಎಷ್ಟಾಪ ಉಳಿತದೆ? 3,550 ರೂಪಾಯಿನಲ್ಲಿ 2,750 ರೂಪಾಯಿ ಉಳಿತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.